RNR 3ನೇ ಶಾಖೆ ದೀಪ ಬೆಳಗಿಸೋದಕ್ಕೆ ನನಗೆ ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ, ಹಾನರ್ಡ್ ಆ್ಯಂಡ್ ವೆರಿ ಪ್ರೌಡ್. ಆ್ಯಂಡ್ ಈ ಫ್ಯಾಮಿಲಿಯ ನಾನು ಒಂದು ಭಾಗ. ರವಿಚಂದರ್ ಅವರು ನಮ್ಮ ಭಾವ, ಅವರು ರಮ್ಯಾ ಆ್ಯಂಡ್ ಶ್ವೇತಾ ನನ್ನ ಸೊಸೆ, ನನ್ನ ಮಕ್ಕಳು, ಮೈ ಡಾಟರ್ಸ್ ಥರ ಅವರು. ಸೊ ಶ್ವೇತಾ, ರಮ್ಯಾ, ರವೀನಾ 3 ಜನ ಹೆಣ್ಮಕ್ಳು. ವುಮನ್ ಪವರ್ ಅಂತ ನಾವೇನು ಹೇಳ್ತೀವಿ ಇವಾಗ, ಅದು ನಿಜವಾಗ್ಲೂ ಆನ್ ದ ಗ್ರೌಂಡ್ ತೋರಿಸ್ತಿದ್ದಾರೆ ಅವರು. ಹ್ಯೂಮನ್ ರಿಸೋರ್ಸಸ್ ಶುಡ್ ನಾಟ್ ಬಿ ವೇಸ್ಟೆಡ್ ಆ್ಯಂಡ್ ದೇ ಶುಡ್ ಬಿ ಪ್ರೊಡಕ್ಟಿವ್ಲಿ ಯೂಸ್ಡ್. ಆ್ಯಂಡ್ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಕ್ರಿಯೇಟ್ ಮಾಡೋದು. ಆ್ಯಂಡ್ ಆ್ಯಂಡ್ ದಟ್ ಟು ಇನ್ ಅ ವೆರಿ ವೆರಿ ಸ್ಟ್ರಕ್ಚರ್ಡ್, ಆರ್ಗನೈಸ್ಡ್. ಆ್ಯಂಡ್ ಇವತ್ತಿನ ಕಾಲಕ್ಕೆ ತಕ್ಕಂತೆ ಬೇಕಾಗಿರೋ ಹಾಗೆ ಈ ಬ್ರ್ಯಾಂಡ್ RNR ಅನ್ನೋದು 2020ನಲ್ಲಿ ಶುರು ಆಯಿತು. ಕೋವಿಡ್ ಟೈಮ್ನಲ್ಲಿ ಶುರು ಆಯಿತು. ಅಂಥ ಕೋವಿಡ್ ಟೈಮ್ನಲ್ಲಿ ಬರೀ ಡೆಲಿವರಿ ಬ್ರ್ಯಾಂಡಾಗಿ ಶುರುವಾಗಿದ್ದ ಈ ಬ್ರ್ಯಾಂಡು, ಇನ್ಫ್ಯಾಕ್ಟ್ ಆವಾಗ ನಾನು ಕೇಳ್ಪಟ್ಟೆ, ಇಡೀ ದೇಶದಲ್ಲೇ ಸ್ವಿಗ್ಗಿನಲ್ಲಿ ನಂಬರ್ 1 ಆಗಿತ್ತು, ಬಿರಿಯಾನಿ ಬ್ರ್ಯಾಂಡ್ಸಲ್ಲಿ ನಂಬರ್ 1 ಆಗಿ ಕೋವಿಡ್ ಟೈಮಲ್ಲಿ. ಅಂಥ ಬ್ರ್ಯಾಂಡು ಹೋಗಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಇರಲಿಲ್ಲ. ಒರಿಜಿನಲಿ ಅವ್ರ ಥಾಟ್ ಪ್ರೊಸೆಸಲ್ಲೂ ಇರಲಿಲ್ಲ. ಬಟ್ ಆ ಡಿಮ್ಯಾಂಡ್, ಅಷ್ಟು ಎಕ್ಸ್ಟ್ರಾರ್ಡಿನರಿ ಡಿಮ್ಯಾಂಡ್ ಇದ್ದಿದ್ದ ಕಾರಣ ಜಯನಗರಲ್ಲಿ ಫಸ್ಟ್ ಔಟ್ಲೆಟ್, ನಂತರ RT ನಗರ್, ಇವಾಗ ಸಹಕಾರ ನಗರ್, ಈ ರೀತಿಯಾಗಿ 3 ಬ್ರ್ಯಾಂಚ್ ಓಪನ್ ಆಗಿದೆ. ಆ್ಯಂಡ್ ಎಷ್ಟೋ ಆಲ್ ದ 3 ಬ್ರಾಂಚಸ್ ಆರ್ ಡೂಯಿಂಗ್ ವೆರಿ ವೆಲ್. ಇನ್ಫ್ಯಾಕ್ಟ್ ಜಯನಗರ್ ನಮ್ಮ ಮನೆ ಹತ್ತಿರ ಇರೋದ್ರಿಂದ ಆವಾಗವಾಗ ನಾನು ಹೋದಾಗ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗೋದಿಲ್ಲ. ಸೊ ತುಂಬ ಖುಷಿ ಆಗುತ್ತೆ. ಸೊ ಜನಕ್ಕೆ ತುಂಬ ಇಷ್ಟ ಆಗಿದೆ. ಎಷ್ಟೋ ನನ್ನ ಫ್ರೆಂಡ್ಸು, ನಾನು ಎಲ್ಲಾದರೂ ಹೊಸದಾಗಿ ಪರಿಚಯ ಆದಾಗ ಈ ಥರ ನನ್ನ ಸೊಸೆ ರಮ್ಯಾ, RNR ನಂದನ ಫ್ಯಾಮಿಲಿ ಅಂತ ಅಂದಾಗ, ನಾವು ರೆಗ್ಯುಲರಾಗಿ ಇವತ್ತು ಬೆಳಗ್ಗೆ ಕೂಡ ನಡೆದಿದ್ದ ಕಾರಣ ಇದು ವಿಷಯ, ನನ್ನ ಯೋಗ ಕ್ಲಾಸ್ನಲ್ಲಿ ಮುಗಿಸ್ಕೊಂಡು ನಾನು ಬೇಗ ಹೋಗ್ಬೇಕಪ್ಪ, ಈ ಥರ ಇನಾಗ್ರೇಷನ್ ಇದೆ ಅಂದರೆ, RNR ನಿಮ್ಮ ಸೊಸೆದಾ? ಹೌದಾ, ನನ್ನ ಸೊಸೆ ರೆಗ್ಯುಲರಾಗಿ ಅಲ್ಲಿ ಯಾವಾಗಲೂ ಅಲ್ಲೇ ಹೋಗಬೇಕು ಅಂತಾಳೆ ಅಂತ ನಮ್ಮ ಯೋಗ ಮಾಸ್ಟರ್ ಹೇಳ್ತಾ ಇದ್ರು. ಸೊ ಎನಿವೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸೊ ಮತ್ತಷ್ಟು ಶಾಖೆಗಳು ಬರಲಿ, ಮತ್ತಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿ. ಆ್ಯಂಡ್ ಲೆಟ್ ಎವ್ರಿಬಡಿ ಎಂಜಾಯ್ ದ ಫುಡ್ ಆಫ್ RNR. ಥ್ಯಾಂಕ್ ಯು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.